ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಬೆಂಗಳೂರು ನಗರದಲ್ಲಿ ಹವಾಮಾನ ಯಾವಾಗ ಬದಲಾವಣೆಯಾಗುತ್ತೆ ಎಂಬುದು ಹೇಳುವುದಕ್ಕೆ ಆಗುವುದಿಲ್ಲ. ಈ ಬದಲಾಗುವ ಹವಾಮಾನದಲ್ಲಿ ಆರೋಗ್ಯ ಕಾಪಾಡುವುದು ಒಂದು ಸವಾಲಿನ ಕೆಲಸ. ಈ ನಡುವೆ ಕೆಲ ದಿನಗಳಿಂದ ಕೆಮ್ಮು ಹೊಂದಿರುವ ರೋಗಿಗಳ ಸಂಖ್ಯೆ ಹೆಚ್ಚಾಗುತ್ತಿದೆಯಂತೆ. ಹಾಗಾದರೆ ಬೆಂಗಳೂರಿನಲ್ಲಿ ಕೆಮ್ಮು ರೋಗಿಗಳ ಸಂಖ್ಯೆ ಹೆಚ್ಚಾಗ್ತಿರುವುದಕ್ಕೆ ಪ್ರಮುಖ ಕಾರಣ ಏನು, ಮುಂಜಾಗ್ರತಾ ಕ್ರಮಗಳೇನು, ಇದರ ಕುರಿತು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಇಂದಿನ ದಿನಗಳಲ್ಲಿ ಆರೋಗ್ಯ ಕಾಪಾಡಿಕೊಳ್ಳುವುದು ಒಂದು ಸವಾಲಿನ ಕೆಲಸವಾಗಿದೆ. ಯಾಕಂದ್ರೆ ಯಾವ ಸಮಯದಲ್ಲಿ ಯಾವ ರೋಗಗಳು ಬರ್ತವೆ ಅಂತ ಹೇಳೋದಕ್ಕಾಗೋದಿಲ್ಲ. ಅದರಲ್ಲೂ ಬೆಂಗಳೂರಿನಲ್ಲಿ ಯಾವಾಗ ಹವಾಮಾನ ಬದಲಾವಣೆಯಾಗುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಕಳೆದ ಕೆಲ ದಿನಗಳಿಂದ ನಗರದ ಆಸ್ಪತ್ರೆಯಲ್ಲಿ ಕೆಮ್ಮು ಬಂದಿರುವ ರೋಗಿಗಳ ಸಂಖ್ಯೆ ಹೆಚ್ಚಾಗ್ತಿದೆಯಂತೆ. ಪ್ರತಿದಿನವೂ ಹಲವು ರೋಗಿಗಳು ಬಂದು ಕೆಮ್ಮು ಕಡಿಮೆಯಾಗಲು ಬೇಕಾದ ಸಲಹೆಗಳನ್ನ ಪಡೆದುಕೊಂಡು ಹೋಗ್ತಿದ್ದಾರಂತೆ. ನಗರದಲ್ಲಿ ಅಧಿಕ ಕಾಮಗಾರಿ ನಡೀತಾ ಇರೋದ್ರಿಂದ ಹೆಚ್ಚು ಧೂಳು ಬರ್ತಾ ಇದೆ. ಇದರಿಂದ ವಾಯು ಗುಣಮಟ್ಟ ಕಡಿಮೆಯಾಗ್ತಾ ಇದೆ. ಹಾಗಾದ್ರೆ ಈ ಕೆಮ್ಮು ಬರೋದಕ್ಕೆ ಏನು ಕಾರಣ, ಮುಂಜಾಗ್ರತಾ ಕ್ರಮಗಳು ಏನು ತೆಗೆದುಕೊಳ್ಬೇಕು ಅಂತ ನೋಡೋದಾದ್ರೆ, ಕೆಮ್ಮಿಗೆ ಪ್ರಮುಖ ಕಾರಣಗಳು ಹವಾಮಾನ ಬದಲಾವಣೆ, ಕಡಿಮೆ ರೋಗ ನಿರೋಧಕ ಶಕ್ತಿಗಳು, ಒಬ್ಬರು ಮತ್ತೊಬ್ಬರ ಹತ್ತಿರ ಕೂರುವುದು. ಮುಂಜಾಗ್ರತಾ ಕ್ರಮಗಳು: ಗುಂಪುಗೂಡೋದನ್ನ ತಪ್ಪಿಸಬೇಕು, ಸಾಮಾಜಿಕ ಅಂತರ ಕಾಯ್ದುಕೊಳ್ಳಬೇಕು, ಸಾರ್ವಜನಿಕ ಸ್ಥಳಗಳಲ್ಲಿ ಮಾಸ್ಕ್ ಬಳಕೆ, ಕೈಗಳನ್ನ ಹೈಜೀನ್ ಇಟ್ಟುಕೊಳ್ಳುವುದು. ಈ ಕೆಮ್ಮು ಪ್ರಮುಖವಾಗಿ ಚಿಕ್ಕ ಮಕ್ಕಳಲ್ಲಿ ಮತ್ತು ಹಿರಿಯ ನಾಗರಿಕರಲ್ಲಿ ಬೇಗ ಬರುವ ಸಾಧ್ಯತೆ ಇರುತ್ತೆ. ಯಾಕೆಂದ್ರೆ ಹಲವು ಹಿರಿಯ ನಾಗರಿಕರಲ್ಲಿ ರೋಗ ನಿರೋಧಕ ಶಕ್ತಿಗಳು ಕಡಿಮೆ ಇರುತ್ತವೆ. ಹಾಗಾಗಿ ಆಕಸ್ಮಿಕವಾಗಿ ಬರುವ ರೋಗಗಳು ಬೇಗನೆ ದೇಹಕ್ಕೆ ಸೇರಿಕೊಳ್ಳುತ್ತವೆ. ಇನ್ನು ಚಿಕ್ಕ ಮಕ್ಕಳು, ಅದರಲ್ಲಿ ಶಾಲೆಗೆ ಹೋಗುವ ಮಕ್ಕಳ ಪೋಷಕರು ಎಚ್ಚರ ವಹಿಸುವಂತೆ ವೈದ್ಯರು ಸಲಹೆ ನೀಡಿದ್ದಾರೆ. ಮಕ್ಕಳು ಶಾಲೆಗೆ ಹೋದಾಗ ಗುಂಪುಗಳಲ್ಲಿ ಆಟ ಆಡ್ತಾರೆ. ಕುಟುಂಬದ ಯಾವುದೇ ಸದಸ್ಯರಲ್ಲಿ ಕೆಮ್ಮು ಬಂದ್ರೆ ಕೂಡಲೇ ವೈದ್ಯರನ್ನ ಸಂಪರ್ಕ ಮಾಡುವುದು ಒಳ್ಳೆಯದು. ರಕ್ತದೊತ್ತಡ, ಡಯಾಬಿಟಿಸ್ ಇದ್ದವರಲ್ಲಿ ಕೆಮ್ಮು ಬೇಗ ಬರುತ್ತೆ. ಹಿರಿಯ ನಾಗರಿಕರು ಫ್ಲೋ ವ್ಯಾಕ್ಸಿನ್ ನಂತಹ ವ್ಯಾಕ್ಸಿನ್ ತೆಗೆದುಕೊಳ್ಳುವಂತೆ ವೈದ್ಯರು ಸಲಹೆ ನೀಡಿದ್ದಾರೆ. ನೀವ್ ಹೇಳ್ದಂಗೆ ಈಗ ನಮ್ ಬೆಂಗಳೂರಲ್ಲಿ ನಾವು ನೋಡ್ತಾ ಇದ್ದಂಗೆ, ನಾವು ಡಾಕ್ಟರ್ಸ್ ಆಗಿ ಡೇ ಟು ಡೇ ನಮ್ OPD ಅಲ್ಲಿ ಪೇಷಂಟ್ಸ್ ನೋಡ್ತಾ ಇರಬಾರ್ದು, ಅಥವಾ ನಾವು ಎಲ್ಲರೂ ನಮ್ಮ ಸುತ್ತಮುತ್ತ ಇರೋರನ್ನ ನೋಡ್ತಾ ಇದ್ರು ನೀವು ಎಲ್ಲರೂ ಕೆಮ್ತಾ ಇದಾರೆ, ಎಲ್ಲರೂ ಸೀನ್ತಾ ಇದಾರೆ, ನೆಗಡಿ, ಅವಾಗ ಜ್ವರ, ಇದೆಲ್ಲ ಸಾಮಾನ್ಯವಾಗ್ಬಿಟ್ಟಿದೆ. ಈಗ ಇದು ಯಾಕೆ ಬೆಂಗಳೂರಲ್ಲಿ ತುಂಬಾ ಜಾಸ್ತಿ ಆಗ್ತಾ ಇದೆ ಅಂದ್ರೆ, ಈಗ ಬೆಂಗಳೂರಲ್ಲಿ ತುಂಬಾ ರ್ಯಾಪಿಡ್ ಆಗಿ ಡೆವಲಪ್ಮೆಂಟ್ ಆಗ್ತಾ ಇರೋದ್ರಿಂದ ತುಂಬಾ ಕನ್ಸ್ಟ್ರಕ್ಷನ್ಸ್, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಸ್, ರೋಡ್ ಕನ್ಸ್ಟ್ರಕ್ಷನ್ಸ್, ಮೆಟ್ರೋ ಕನ್ಸ್ಟ್ರಕ್ಷನ್ಸ್ ಎಲ್ಲಾ ರೀತಿಯಿಂದ ಆಗ್ಬಿಟ್ಟು ನಮ್ದು ಏರ್ ಕ್ವಾಲಿಟಿ ಈಸ್ ಡ್ರಾಸ್ಟಿಕಲಿ ಫಾಲಿಂಗ್. ಇವಾಗ ನಮ್ PM 2.5 ಆಗ್ಲಿ, PM 10 ಆಗ್ಲಿ ಅಂತ ಪಾರ್ಟಿಕ್ಯುಲೇಟ್ ಮ್ಯಾಟರ್ ಅಂತೀವಿ, ಅವೆಲ್ಲ ತುಂಬಾ ಜಾಸ್ತಿ ಆಗ್ತಾ ಇರೋಂಥದ್ದು ಕಾಣಿಸ್ತಾ ಇದೆ. ಒಟ್ನಲ್ಲಿ ಬೆಂಗಳೂರಿನಲ್ಲಿ ದಿನೇ ದಿನೇ ಕೆಮ್ಮು ಪ್ರಕರಣಗಳು ಹೆಚ್ಚಾಗ್ತಾ ಇವೆ. ಹವಾಮಾನ ಬದಲಾವಣೆ ಮತ್ತು ಕಾಮಗಾರಿಯಿಂದ ಬರುವ ಧೂಳು ಇದಕ್ಕೆ ಪ್ರಮುಖ ಕಾರಣವಾಗಿದೆಯಂತೆ. ಯಾರಲ್ಲಿ ಸಮಸ್ಯೆ ಕಾಡುತ್ತೆ ಅಂತವರು ವೈದ್ಯರ ಸಂಪರ್ಕ ಮಾಡುವುದು ಸೂಕ್ತ. ಸಂಗಮೇಶ್ ಮೇತ್ರಿ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.